ಗೌರಿ ಕಲ್ಯಾಣದ ಗುರುವಾರದ ಸಂಚಿಕೆಯ ಆರಂಭದಲ್ಲಿ ಏನಾಗುತ್ತೆ ಅಂದರೆ, ಇನ್ನು ಗೌರಿ ಮತ್ತು ಏನಾದರೂ ಮಾಡಿ ಗೌರಿಯ ಅಕ್ಕ ಅವಳನ್ನ ಕಂಡುಹಿಡಿಲೇಬೇಕು, ಇವರೆಲ್ಲರೂ ನಾಟಕ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ವಿವೇಕು ಗೌರಿ ಮನೆಗೆ ಬರ್ತಿದ್ದಾನೆ. ಸೊ ಬಂದ ಒಂದು ಸಂತೋಷವನ್ನು ಗೌರಿ ತಾಯಿ ತುಂಬ ಅಂದರೆ ಅಲ್ಲಿರೋಂಥವ್ರಿಗೆಲ್ಲ ಹೇಳಿ ತುಂಬ ಸಂತೋಷ ಪಡ್ತಾ ಇರ್ತಾಳೆ. ಇನ್ನು ಗೌರಿಗೆ ಒಂದು ಕಡೆ ಡೌಟ್ ಇರುತ್ತೆ, ಇವರು ಏನಾದರೂ ಒಂದು ಸಂಚು ಮಾಡಿಕೊಂಡೇ ಬಂದಿರುತ್ತಾರೆ ಅಂತ. ಆದರೂ ಸಹ ಗೌರಿಯ ತುಂಟಾಟ ನೋಡಿ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಮನೆ ಎಲ್ಲರೂ ಸಹ ತುಂಬ ಖುಷಿಯಿಂದಿರ್ತಾರೆ. ವಿವೇಕ್ಕಂತೂ ಎಲ್ಲೆಲ್ಲೋ ಬಂದೆ ಅನ್ನಂಗೆ ಆಗಿರುತ್ತೆ. ಆದರೂ ವಿವೇಕ್ ತನ್ನ ಮನಸ್ಸಲ್ಲಿದ್ದಂಥ ಅವಳ ಅಕ್ಕನ್ನ ಕಂಡುಹಿಡಿಬೇಕು, ಮೋನಿಕಂಗೋಸ್ಕರ ಬಂದಿದ್ದೀನಿ, ಮೋನಿಕನ್ನ ಇವರಿಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅನ್ನೋ ಸನ್ನಿವೇಶದಲ್ಲಿ ಬಂದಿರ್ತಾನೆ. ಇನ್ನು ಗೌರಿಗಂತೂ ಆಟ ವಿವೇಕ್ಗೆ ಪ್ರಾಣ ಸಂಕಟ ಆಗಿರುತ್ತೆ. ಗೌರಿಯ ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತು ಸಹ ವಿವೇಕ್ಗೆ ತುಂಬ ಕಷ್ಟ ಅನಿಸುತ್ತೆ. ಅವ್ರ ಮನೆ ಹೊಂದ್ಕೊಂಡು ಹೋಗೋದು. ಗೌರಿ ತಾಯಿ ವಿವೇಕ್ಗೋಸ್ಕರ ಮೀನು ತರ್ಸೋಕ್ಕೆ ಹೇಳಿರ್ತಾಳೆ. ಮೀನು ತಂದಂತಹ ಅವ್ರ ಭಾವ ಯಾವಾಗ ಬಂದ್ರ ಅಂತ ಒಂದು ಸೆಲ್ಫಿ ತೊಗೊಳಕ್ಕೆ ಹೋಗ್ತಾನೆ. ವಿವೇಕ್ಗೆ ಇವೆಲ್ಲವೂ ಸ್ವಲ್ಪನೂ ಆಗೋದಿಲ್ಲ. ಯಾಕಂದರೆ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ವಿವೇಕ್ಗೆ ಇವೆಲ್ಲ ಸ್ವಲ್ಪ ಕಷ್ಟನೇ. ಇನ್ನು ಗೌರಿ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು. ವಿವೇಕು ಏನೇ ಆದರೂ ನಾನು ಮೋನಿಕನ್ನ ಕಂಡುಹಿಡಿಲೇಬೇಕು ಅಂದ್ಬಿಟ್ಟು ಎಲ್ಲ ಒಂದು ಈ ಮನೆಯಲ್ಲಿ ಏನೇ ಇದ್ದರೂ ಸಹಿಸ್ಕೊಂಡಿರ್ತಾನೆ ಅಂತಲೇ ಹೇಳ್ಬೋದು. ಇನ್ನು ವಿವೇಕು ಸುತ್ತ ನೋಡ್ತಾ ಇರ್ತಾನೆ. ನೈಟು ಎಲ್ಲೋ ಮುಚ್ಚಿಟ್ಟಿರ್ತಾರೆ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಮೋನಿಕಂಗೆ ಏನಾದರೂ ಮಾಡಿಬಿಟ್ಟು ನಾನು ಈ ರೀತಿ ತಿರುಗಿದ್ರೆ ನಾನು ಜೀವನ ಮಾಡೋದು ಕಷ್ಟ, ನನಗೆ ಯಾರೂ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಪುರೋಹಿತರು ಹೇಳಿದಂತಹ ಮಾತು ಅವಳಿಗೆ ನೆನಪಾಗುತ್ತೆ. ಯಾರು ಕೈ ಬಿಟ್ಟರೂ ಸ್ವಂತ ತಂದೆ ತಾಯಿ ಕೈ ಬಿಡಲ್ಲ. ಹಾಗಾದರೆ ನೆನಪು ಮಾಡಿಕೊಂಡು ನಾನು ನನ್ನ ಮನೆಗೆ ಹೋಗೋದೇ ಒಳ್ಳೆಯದು ಅಂತ ಮನೆಗೆ ಹೋಗ್ತಾಳೆ. ಇನ್ನು ವಿವೇಕು ಬಾಕ್ಲು ಓಪನ್ ಮಾಡ್ತಾನೆ. ಮೋನಿಕನ್ನ ನೋಡಿದ ತಕ್ಷಣ ವಿವೇಕ್ಗೆ ಫುಲ್ ಶಾಕ್ ಆಗುತ್ತೆ.